ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಲೈಫ್ನಲ್ಲಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀರಾ? ಮುಂದೆ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದೆಯಾ? ಅಥವಾ ನೀವು ಅಂದ್ಕೊಂಡಿರೋ ಕೆಲಸ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ, ನಮ್ಮ ಮಂತ್ರಾಲಯದ ರಾಯರು ಖಂಡಿತ ನಮಗೆ ದಾರಿ ತೋರಿಸ್ತಾರೆ. ಈ ದಿನದ ವಿಡಿಯೋದಲ್ಲಿ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ರೀಡಿಂಗನ್ನು ಶುರು ಮಾಡ್ತಾ ಇದ್ದೀವಿ. ರಾಯರು ನಿಮ್ಮ ಜೀವನ, ಕರಿಯರ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಮೆಸೇಜನ್ನು ಈ ಒಂದು ವಿಡಿಯೋದ ಮೂಲಕ ಕೊಡ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿರಲಿ. ರೀಡಿಂಗ್ ಶುರು ಮಾಡೋದಕ್ಕೂ ಮುನ್ನ ಒಂದೆರಡು ಕ್ಷಣಗಳ ಕಾಲ ಕಣ್ಣು ಮುಚ್ಚಿ ರಾಯರನ್ನು ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕೂಡ ಅದಕ್ಕೆ ರಾಯರು ಈ ವಿಡಿಯೋ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿರಲಿ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೆನಪಿರಲಿ, ಈ ಒಂದು ರೀಡಿಂಗ್ ಏನಿದೆ ಅದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ಇದನ್ನು ಸ್ವೀಕಾರ ಮಾಡಿ. ಇದು ನಿಮಗೆ ಅನ್ವಯ ಆಗ್ತಿದೆ ಅಂದರೆ ಖಂಡಿತ ರಾಘವೇಂದ್ರ ರಾಯರು ನಿಮಗಾಗಿಯೇ ಕೊಡ್ತಾ ಇರೋ ಸಂದೇಶ ಅನ್ನೋ ಒಂದು ನಂಬಿಕೆ ಇರಲಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಮತ್ತು ಯಾರಿಗೆಲ್ಲ ಒಂದು ಪರಿಹಾರಗಳು ಇನ್ನೂ ಕೂಡ ಒಂದು ವೈಯಕ್ತಿಕವಾಗಿ ಬೇಕು, ಇನ್ನೂ ಬಹಳಷ್ಟು ಪರಿಹಾರಗಳನ್ನು ನನ್ನ ಕಡೆಯಿಂದ ನೀವು ಪಡ್ಕೋಬೇಕು, ಮಾಹಿತಿಯನ್ನು ಪಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಖಂಡಿತ ಅವರು ನನ್ನ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ. ಅದರ ಲಿಂಕ್ ಬಯೋದಲ್ಲಿ ಇರುತ್ತೆ. ಯೂಟ್ಯೂಬಲ್ಲಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಒಂದು ವಾಟ್ಸಪ್ ಲಿಂಕ್ ಅನ್ನೋದು ಇರುತ್ತೆ. ಯಾರಿಗಾದರೂ ಗೊತ್ತಾಗಿಲ್ಲ ಅಂದರೆ ಅವರು ಖಂಡಿತ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡೋ ಮೂಲಕ ಲಿಂಕನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ರಾಘವೇಂದ್ರ ರಾಯರನ್ನು ನೆನೆಸ್ಕೊಂಡು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಕಷ್ಟಗಳಾಗಿ ರಾಘವೇಂದ್ರ ರಾಯರ ಜೊತೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಕೂಡ ಜೊತೆಯಾಗಿದ್ದಾಗ ಖಂಡಿತ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಿಮ್ಮ ಜಾತಕದ ಪ್ರಕಾರ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಸರಿ ಹೋಗುತ್ತೆ ಅನ್ನೋದನ್ನು ನೋಡಿ ನಾವು ಈ ಬ್ರೇಸ್ಲೆಟನ್ನು ನಿಮಗಾಗಿ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದ ಸಮಸ್ಯೆಗಳಷ್ಟೇ ಕಡಿಮೆ ಆಗೋದಿಲ್ಲ, ನಿಮಗೆ ಇದರಿಂದ ರಕ್ಷಣೆ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನ ಕ್ರಮೇಣ ಒಂದು ಅಭಿವೃದ್ಧಿಯ ದಾರಿಯಲ್ಲಿ ಹೋಗೋದಕ್ಕೆ ಈ ಒಂದು ಕ್ರಿಸ್ಟಲ್ಗಳು ನಿಮಗೆ ಸಹಾಯವನ್ನು ಮಾಡುತ್ತೆ. ಯಾರಿಗೆಲ್ಲ ಬೇಕಾಗಿದೆ ಅವರು ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮಕ್ಕಳಿಗೆ ಅಂತ ಎಜುಕೇಷನ್ ಬ್ರೇಸ್ಲೆಟ್ ಕೂಡ ಸಿಗುತ್ತೆ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ, ಯಾರು ಈ ಕಾರ್ಡನ್ನು ಮೊದಲನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಈ ಕಾರ್ಡ್ ತುಂಬ ಶುಭವಾದ ಒಂದು ಕಾರ್ಡ್ ಆಗಿರುತ್ತೆ. ಇದು ಜೀವನದಲ್ಲಿ ಒಂದು ಸ್ವತಂತ್ರ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು, ಗೌರವ, ನಿಮ್ಮ ಶ್ರಮದ ಫಲ, ಐಶ್ವರ್ಯ ಮತ್ತು ಮನಃಶಾಂತಿಯನ್ನು ಸೂಚಿಸ್ತಾ ಇರುವಂಥದ್ದು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಕೃಪೆಯಿಂದ ನಿಧಾನವಾಗಿ ಆದರೆ ಖಚಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಫಲಗಳು ಬರ್ತಾ ಇದೆ ಅನ್ನೋ ಒಂದು ಸೂಚನೆ ಇದಾಗಿರುತ್ತೆ. ನಿಮ್ಮ ಶ್ರಮದಿಂದ ಏನನ್ನಾದರೂ ನೀವು ಸಾಧಿಸುವಂಥ ವ್ಯಕ್ತಿ ಆಗಿದ್ದೀರಾ. ಹಣದ ವಿಷಯದಲ್ಲಿ ನಿಧಾನವಾಗಿ ಪ್ರಗತಿ ಅನ್ನೋದು ನಿಮಗೆ ಕಾಣುತ್ತೆ ಅನ್ನೋದು ಇಲ್ಲಿ ನೋಡಬಹುದು. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಒಂಟಿತನ ಇದ್ದರೂ ಕೂಡ ಒಳಗಿನ ಶಕ್ತಿ ಜಾಸ್ತಿ ಆಗಿರುತ್ತೆ. ದೇವರ ಕೃಪೆಯಿಂದ ರಕ್ಷಣೆ ಅನ್ನೋದು ಸಿಗುತ್ತೆ. ಬೇರೆಯವರ ಮೇಲೆ ಅವಲಂಬನೆಯನ್ನು ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅನ್ನೋದು ನಾವು ನೋಡ್ಬೋದು. ಇಲ್ಲಿ ತಾಳ್ಮೆಯಿಂದ ಇರು, ನೀನು ಮಾಡಿದ ಒಳ್ಳೆಯ ಕೆಲಸ ವ್ಯರ್ಥ ಆಗೋದಿಲ್ಲ, ನಿನ್ನ ಜೀವನದಲ್ಲಿ ದೈವಿಕ ರಕ್ಷಣೆ ಇದೆ, ಹಣ, ಗೌರವ, ನೆಮ್ಮದಿ ನಿಧಾನವಾಗಿ ನಿನ್ನ ಜೀವನದಲ್ಲಿ ಬರುತ್ತೆ ಅನ್ನೋದು ರಾಯರ ಸಂದೇಶ ಆಗಿರುತ್ತೆ. ಹಣ, ಉದ್ಯೋಗದಲ್ಲಿ ನೋಡೋದಾದರೆ ಹಣ ನಿಧಾನವಾಗಿ ನಿಮಗೆ ಸೇರುತ್ತೆ. ವ್ಯವಹಾರ ಅಥವಾ ಕೆಲಸದಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಸ್ವಂತ ಒಂದು ಸ್ಕಿಲ್ಸ್ ಏನಿದೆ ಅದರಿಂದ ನಿಮಗೆ ಒಂದು ಒಳ್ಳೆ ಹೆಸರು ಕೂಡ ಬರಬಹುದು. ಲಕ್ಸುರಿ ಅಥವಾ ಉತ್ತಮ ಜೀವನ ಶೈಲಿ ಕಡೆಗೆ ನೀವು ಹೆಜ್ಜೆಯನ್ನು ಇಡ್ತಾ ಇದ್ದೀರಾ ಅನ್ನೋದು ಕಾಣ್ತಾ ಇರುವಂಥದ್ದು. ಆರೋಗ್ಯ ಸಮಸ್ಯೆಗಳೇನಾದರೂ ನಿಮಗೆ ಇದ್ದರೆ ಖಂಡಿತ ಸ್ಟ್ರೆಸ್ಸನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಿದ್ರೆ ಮತ್ತು ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅನ್ನೋದಿರಬೇಕು. ಪ್ರಕೃತಿಯ ಜೊತೆ ಸ್ವಲ್ಪ ಸಮಯವನ್ನು ಕಳೆಯೋದು ಒಳ್ಳೆಯದು. ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಧ್ಯಾನವನ್ನು ಕೂಡ ಮಾಡ್ಬೋದು. ಪ್ರೀತಿ ಅಥವಾ ಮನೆಯ ಸಂಬಂಧಗಳಲ್ಲಿ ಬಿರುಕೇನಾದರೂ ಇದ್ದರೆ ಖಂಡಿತ ನಿಮ್ಮ ಒಂದು ಆತುರದ ನಿರ್ಧಾರಗಳಿಂದ ತೊಂದರೆಗಳಾಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಒಂಟಿತನದಿಂದ ಹೊರಗಡೆ ಬಂದು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಿಂದ
ಈ ಒಂದು ಸಂಬಂಧದಲ್ಲಿನ ತೊಂದರೆಗಳು, ಬಿರುಕುಗಳು ಏನಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ವ, ಅದು ಕಡಿಮೆ ಆಗೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ನಿಮ್ಮ ತೊಂದರೆಗಳೆಲ್ಲ ಕಡಿಮೆ ಆಗೋದಕ್ಕೆ ಪರಿಹಾರಗಳು ಏನು ಮಾಡಬಹುದು ನೀವು ಅಂತ ನೋಡೋದಾದರೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಜಪವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ 108 ಬಾರಿ ಮಾಡೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮಾಡುವಾಗ ಹಳದಿ ಹೂವನ್ನು ಇಟ್ಟು ಕಡಲೆಬೇಳೆಯನ್ನು ದಾನವನ್ನು ಮಾಡ್ಬೋದು, ಅಥವಾ ದೇವಸ್ಥಾನದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಬಹುದು. ಯಾರೆಲ್ಲ ಒಂದು ಹಣಕಾಸಿನ ಸಂಬಂಧಪಟ್ಟ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ಅವರು ಈ ಒಂದು ಬ್ರೇಸ್ಲೆಟನ್ನು ಹಾಕ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಗೆ ಮುಕ್ತಿ ಅನ್ನೋದು ಆದಷ್ಟು ಬೇಗ ಸಿಗುತ್ತೆ. ಖಂಡಿತ ಇದನ್ನು ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಕಾರ್ಡ್ ನ್ಯಾಯ, ತೀರ್ಮಾನ, ಈ ರೀತಿಯಾಗಿರುವಂಥ ಒಂದು ಕಾರ್ಡ್ ಆಗಿರುತ್ತೆ. ಅಂದರೆ ಬುದ್ಧಿವಂತಿಕೆ, ನಿಯಂತ್ರಣ, ನ್ಯಾಯ, ಶಕ್ತಿ, ಸತ್ಯ ಮತ್ತು ಕಠಿಣ, ಆದರೆ ಸರಿಯಾದ ನಿರ್ಧಾರಗಳನ್ನು ಇದು ಸೂಚಿಸ್ತಾ ಇರುವಂಥದ್ದು. ಭಾವನೆಗಿಂತ ಬುದ್ಧಿಯಿಂದ ಯೋಚನೆ ಮಾಡು, ಸತ್ಯದ ಮೇಲೆ ನಿಂತರೆ ಜಯ ನಿಂದೆ ಅನ್ನೋದು ಒಂದು ಸೂಚನೆಯನ್ನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇರುವಂಥದ್ದು. ನೀವು ತುಂಬ ಬುದ್ಧಿವಂತರು, ಮಾತಿನಲ್ಲಿ ತುಂಬ ಕ್ಲಾರಿಟಿ ಇರುತ್ತೆ, ತೀರ್ಮಾನ ತೆಗೆದುಕೊಳ್ಳುವಂಥ ಶಕ್ತಿ ನಿಮಗೆ ಜಾಸ್ತಿ ಇರುತ್ತೆ. ನ್ಯಾಯಪಾಲಕ ಮನೋಭಾವನೆ ಕೂಡ ನಿಮ್ಮಲ್ಲಿ ಇದೆ. ಎಮೋಷನ್ಸ್ ಹೊರಗಡೆ ತೋರಿಸ್ದೇ ಇರಬಹುದು. ಕೆಲವೊಂದು ಸಲ ಸ್ಟ್ರಿಕ್ಟ್ ಮತ್ತು ಕೋಲ್ಡ್ ಆಗಿ ನೀವು ಕಾಣಿಸ್ತೀರಾ. ಇದೆಲ್ಲ ಕೂಡ ನಿಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ಮತ್ತು ಲಾಜಿಕ್ಕನ್ನು ಮುಖ್ಯವಾಗಿಟ್ಕೊಂಡು ಮುಂದೆ ಹೋಗುವಂಥದ್ದು ಇಲ್ಲಿ ನೋಡಬಹುದು. ಮತ್ತು ಒಂದು ಉದ್ಯೋಗ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ನೋಡೋದಾದರೆ ಇದೊಂದು ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಕಾರ್ಡ್ ಅಂತ ಹೇಳ್ಬೋದು. ಅಂದರೆ ನಿಮಗೆ ಸರ್ಕಾರಿ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಖಂಡಿತ ಆ ಒಂದು ಕೆಲಸ ಸಿಗೋ ಸಾಧ್ಯತೆಗಳನ್ನು ನೋಡ್ತಾ ಇದ್ದೀವಿ. ಲಾಯರ್ ಆಗಿ, ಟೀಚರ್ ಆಗಿ, ಮ್ಯಾನೇಜರ್ ಆಗಿ, ಕನ್ಸಲ್ಟೆಂಟ್ ಆಗಿ, ಮತ್ತು ಒಂದು ಅಥಾರಿಟಿ ಪೊಸಿಷನಲ್ಲಿ ನೀವು ಯಶಸ್ಸನ್ನು ಪಡಿಬಹುದಾಗಿರುತ್ತೆ. ಆರೋಗ್ಯ ವಿಷಯದಲ್ಲಿ ತುಂಬ ಸ್ಟ್ರೆಸ್, ಓವರ್ ಥಿಂಕಿಂಗ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ತಲೆನೋವು ಅಥವಾ ಮೆಂಟಲ್ ಎಕ್ಸಾಸ್ಷನ್ ನಿಮಗೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಸರಿಯಾದ ನಿದ್ರೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಸಾಧ್ಯ ಆದರೆ ಮೆಡಿಟೇಷನ್ ಕೂಡ ಪ್ರಯತ್ನ ಮಾಡಿ ನೋಡಿ. ಮತ್ತು ಪ್ರೀತಿ ಸಂಬಂಧದಲ್ಲಿ ನೋಡೋದಾದರೆ, ಪ್ರೀತಿ ಇದ್ದರೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿಮಗೆ ಗೊತ್ತಾಗದೆ ತುಂಬ ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ಈಗೋ ಕ್ಲಾಶಸ್ ಅಂತ ಏನು ಹೇಳ್ತೀವಿ, ಅದು ಮಿಸ್ಕಮ್ಯುನಿಕೇಷನ್, ಇದೆಲ್ಲ ನಿಮಗೆ ತೊಂದರೆಯನ್ನು ಕೊಡ್ತಾ ಇದೆ ಅಂತ ನೋಡ್ಬೋದು. ಇದಕ್ಕೆ ಪರಿಹಾರಗಳು ಏನು ಮಾಡ್ಬೋದು ಅಂತ ನೋಡೋದಾದರೆ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಒಂದು 10 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಒಂದು ಮೆಂಟಲ್ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಏನೆಲ್ಲ ತೊಂದರೆಗಳನ್ನು ನೀವು ಆಲ್ರೆಡಿ ಅನುಭವಿಸ್ತಾ ಇದ್ದೀರಲ್ವ, ಅದಕ್ಕೆಲ್ಲ ಕೂಡ ನಿಮ್ಮ ಇಂಟ್ಯೂಷನ್ನೇ ಉತ್ತರವನ್ನು ಕೊಡುತ್ತೆ ಅನ್ನೋದು ನಾವಿಲ್ಲಿ ನೋಡ್ಬೋದು. ಸಾಧ್ಯ ಆದರೆ ದೇವರ ದೀಪವನ್ನು ಗುರುವಾರಗಳ ದಿನ ದೇವಸ್ಥಾನಕ್ಕೆ ಹೋಗಿ ಹಚ್ಚೋದ್ರಿಂದ ಕೂಡ ನಿಮಗೆ ಪರಿಹಾರಗಳು ಸಿಗುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಇಲ್ಲಿ ಕಾಣ್ತಾ ಇರುವಂಥದ್ದು, ಇದು ಹೋಗ್ಬಿಟ್ರೆ ಏನು ಮಾಡೋದು, ನಾನು ಅವರನ್ನು ಕಳ್ಕೊಬಿಡ್ತೀನಾ, ಅಥವಾ ಇದು ನನ್ನಿಂದ ದೂರ ಆಗುತ್ತಾ ಅನ್ನೋ ಒಂದು ಭಯ ಇಲ್ಲಿ ಕಾಣ್ತಾ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಈ ಒಂದು ಬ್ರೇಸ್ಲೆಟನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರೋ ಒಂದು ನೆಗೆಟಿವ್ ಎನರ್ಜಿಯನ್ನು ನೀವು ದೂರ ಮಾಡ್ಕೋಬೋದು. ನಿಮ್ಮ ಜೀವನದಲ್ಲಿ ಯಾವುದನ್ನೋ ತುಂಬ ಬಿಗಿಯಾಗಿ ಹಿಡ್ಕೊಂಡಿದೆಯಾ, ಅದು ಹಣ ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ನೋವಾಗಿರಬಹುದು, ಅಥವಾ ಈಗೋ ಕೂಡ ಆಗಿರಬಹುದು, ಕೆಲವೊಂದು ಸಲ ಭಯ ಕೂಡ ಆಗಿರುತ್ತೆ. ಇದೆಲ್ಲದನ್ನು ಕೂಡ ನೀವು ಹೋಗೋದಕ್ಕೆ ಬಿಟ್ರೇ ಇಲ್ಲಿ ನಿಮಗೆ ಒಂದು ಒಳ್ಳೆಯ ಕಾಲ ಅನ್ನೋದು ಶುರು ಆಗುವಂಥದ್ದು. ಇದು ಒಂದು ವಾರ್ನಿಂಗ್ ಮತ್ತು ಪ್ರೊಟೆಕ್ಷನ್ ಎರಡನ್ನು ಕೂಡ ತೋರಿಸ್ತಾ ಇರುವಂಥ ಕಾರ್ಡ್ ಆಗಿರುತ್ತೆ. ಈಗಾಗಲೇ ನಾವು ಹೇಳಿರುವಂತೆ ರಿಲೇಷನ್ಶಿಪ್ ವಿಷಯದಲ್ಲಿ ಬರೋದಾದರೆ, ಅವ್ರು ನಮ್ಮಿಂದ ದೂರ ಹೋಗ್ತಾರೆ ಅನ್ನೋ ಭಯ ಇಲ್ಲಿ ಕಾಣ್ತಾ ಇರುವಂಥದ್ದಾಗಿರ್ಬೋದು. ಹಣದ ವಿಷಯದಲ್ಲಿ ಕೂಡ ಅದೇ ರೀತಿ, ನಾನು ಅದನ್ನು ಕಳ್ಕೊಳ್ಬಿಡ್ತೀನೇನೋ. ಮತ್ತು ಜಾಬ್ ವಿಷಯದಲ್ಲಿ ನೋಡೋದಾದರೆ, ಒಂದು ಜಾಬಲ್ಲಿ ಇನ್ಸೆಕ್ಯೂರಿಟಿ ಅನ್ನೋದು ಕಾಣ್ತಾ ಇರುವಂಥದ್ದಾಗಿರುತ್ತೆ. ಶ್ರೀ ರಾಘವೇಂದ್ರ ರಾಯರು ಹೇಳ್ತಾ ಇರುವಂಥ ಒಂದು ಮೆಸೇಜ್ ಏನಿಲ್ಲ ಅಂತ ನೋಡೋದಾದರೆ, ನೀವು ಹಣವನ್ನು ಅಥವಾ ಹಳೆ ನೆನಪುಗಳನ್ನು ತುಂಬ ಬಲವಾಗಿ ಹಿಡ್ಕೊಂಡಿದ್ದೀರಾ. ಹೊಸ ಬದಲಾವಣೆಗೆ ನಿಮ್ಮ ಜೀವನದಲ್ಲಿ ಜಾಗನೇ ಕೊಡ್ತಾ ಇಲ್ಲ. ಯಾವಾಗ ನಾವು ತುಂಬ ಒಂದು ಕಂಜೂಸ್ತನ ಮಾಡ್ತೀವೋ ಅಥವಾ ಇನ್ಸೆಕ್ಯೂರಿಟಿ ಫೀಲ್ ಆಗ್ತೀವೋ, ಆಗ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬ್ಲಾಕ್ ಆಗುತ್ತೆ.
ನಿಮ್ಮ ಜೀವನದಲ್ಲಿ ಬ್ಲಾಕೇಜಸ್ ಎಲ್ಲ ದೂರ ಆಗಿ ಮನಿ ಫ್ಲೋ ನೆಮ್ಮದಿ ಜಾಸ್ತಿ ಆಗಬೇಕು ಅನ್ನೋದಾದರೆ ಈ ಒಂದು ಸಿಂಪಲ್ ರೆಮಿಡೀಸನ್ನು ನೀವು ಫಾಲೋ ಮಾಡಬಹುದು. ಪ್ರಕೃತಿಯ ನಿಯಮ ಏನಂದರೆ ಕೊಟ್ಟಷ್ಟು ವಾಪಸ್ ಬರುತ್ತೆ. ಹಾಗಾಗಿ ಪ್ರತಿ ಗುರುವಾರ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬೇರೆಯವ್ರಿಗೆ ಮಾಡಿ. ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ದಾನ ಮಾಡಿದಾಗ ಮಾತ್ರ ನಿಮಗೆ ಈ ಒಂದು ಮನಿ ಬ್ಲಾಕೇಜಸ್ ಅನ್ನೋದು ಕಡಿಮೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಅಥವಾ ಪರ್ಸಲ್ಲಿ ಹಳೇ ಬಿಲ್ಗಳು, ಹರಿದ ಪೇಪರ್ಗಳು, ಉಪಯೋಗಕ್ಕೆ ಬಾರದೇ ಇರುವಂಥ ಒಂದು ವಸ್ತುಗಳನ್ನೇನಾದರೂ ಇಟ್ಟಿದ್ದರೆ ಖಂಡಿತ ಅದನ್ನು ಈಗಲೇ ಹೊರಗಡೆ ಹಾಕಿ. ಯಾಕೆಂದರೆ ಇದು ಕೂಡ ಒಂದು ಬ್ಲಾಕೇಜಸನ್ನು ಕ್ರಿಯೇಟ್ ಮಾಡುತ್ತೆ. ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮೊದಲು ಓಂ ನಮೋ ಭಗವತೆ ರಾಯಾಯ ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಜಪ ಮಾಡಿ. ಎಲ್ಲವುದು ಕೂಡ ಸಮೃದ್ಧಿಯಾಗಿದೆ, ನನ್ನ ಜೀವನದಲ್ಲಿ ಧನ ಧಾನ್ಯ ಎಲ್ಲವುದು ಕೂಡ ಸಮೃದ್ಧಿಯಾಗಿದೆ ಅನ್ನೋ ಒಂದು ಪಾಸಿಟಿವ್ ಅಫರ್ಮೇಷನನ್ನು ಹೇಳ್ಕೊತಾ ಮಲಗಿ ಭಯ ಅನ್ನೋದು ದೂರ ಆಗುತ್ತೆ. ರಾಯರ ಈ ದೈವಿಕ ಮಾರ್ಗದರ್ಶನ ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ಕೊಟ್ಟಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರದ ದಿನನಿತ್ಯದ ಗೈಡೆನ್ಸ್ ಮತ್ತು ಪರಿಹಾರಗಳು ಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಯಾರಿಗೆಲ್ಲ ಈ ಒಂದು ವಿಡಿಯೋಸ್ ರೆಸೊನೇಟ್ ಆಗಿತ್ತು ಅವರು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆಯೋ ಮೂಲಕ ನಮಗೆ ತಿಳಿಸಬಹುದು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸಲಿ ಅನ್ನೋದೇ ನನ್ನ ಪ್ರಾರ್ಥನೆ ಆಗಿರುತ್ತೆ. ಧನ್ಯವಾದಗಳು. ಶುಭ ದಿನ.